ಆಮೇಲೆ ಒಂದು ಇದು ಶುರು ಮಾಡಿ ಮಹರ್ಷಿ ಅನ್ನೋ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಒಬ್ಬ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ, ನಮ್ಮನ್ನು ಹಿಡಿಯೋದು ಕಷ್ಟ, ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮ್ಮ ಕೆಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ್ ಬರ್ತಾರೆ ಅಂದರು. ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ. ಯಾಕಂದರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ, ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು 10 ವರ್ಷ ಆಯ್ತಲ್ಲ ನಿಮ್ಮಲ್ಲಿ, 19 ವರ್ಷಗಳ ಮೇಲೆ ಹೋಗಿದ್ವಿ ನಾವು. ಅವ್ರು ಹೇಳ್ತಾ ಇದ್ರು, ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿಕೊಟ್ಟಿದ್ದಾಳೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು, ನಿಮಗೆಲ್ಲ ನೋಡಿದ್ದಾಯಿತು. ಹಾಗಾಗಿ ಈ ಅನೇಕ ಉಪಯೋಗ ಇದ್ದಾವೆ. ತಾಂತ್ರಿಕ ವಿದ್ಯೆಯೂ ಇದೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರೀತು. ಕತ್ತೆಗಿವಿ ಗಿಡಮೂಲಿಕೆ, ಸಹದೇವಿ ಗಿಡಮೂಲಿಕೆ, ಉತ್ತರಾಣಿ ಗಿಡಮೂಲಿಕೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಎತ್ತಿನ ನಾಲಿಗೆ ಅದು ಗಿಡಮೂಲಿಕೆ. ಕ್ರಮವಾಗಿ ಯೋಗ್ಯ ಗುರುವಿಂದ ಅರ್ತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಹಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತ ಸಾರಿದ್ದು ಸಲುವಾಗಿ. ಇಂದಿರಾ ಗಾಂಧಿಗೆ 400 ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ. ಇದರೊಂದು ಗುಟ್ಟಿದೆ, ಆ ಗಿಡಮೂಲಿಕೆ ಮಹಾಶಕ್ತಿ ಇದೆ. ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ. ಯಾತ್ರೆಯಿಂದ ಆಗ್ತದೆ, ಗಿಡಮೂಲಿಕೆಯಿಂದ ಆಗ್ತದೆ. ಅವ್ರು ಮುಟ್ಟಿನ ಮುನಿಯ ಅಂತ ಹೇಳಿದರು, ತಲೆಕೊಗ್ಗ ಅಂತ ಹೇಳಿದರು, ಆಮೇಲೆ ಎತ್ತಿನಾಲಿಗೆ ಅಂತ ಹೇಳಿದರು, ಭೂತಾಳೆ ಅಂತಿದ್ದಾವೆ. ಅವೆಲ್ಲ ಗಿಡಗಳು ತಂದು ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾರೋ ಹೇಳ್ದ ಅಂದ್ರೂ ಮಾಟ ನಂಬೇಡ್ರಿ. ಯಾವುದಂದರೆ ಏನಾದರೂ ಅವನು ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲೆ ಯಾವುದಾದ್ರು ಒಂದು ವಸ್ತು ಬೇಕು. ವಸ್ತು ಬೇಕಂದ್ರೆ ಬೆವರು ಬೇಕು. ಆ ಬೆವರು ಸಿಕ್ಕಿರೋ ಮಾತ್ರ ಸಾಧ್ಯ. ಇನ್ನೆಲ್ಲ ಬೂಟಾಟಿಕೆ ಆಗೋದಿಲ್ಲ. ಅದು ಆ 4 ಗಿಡಮೂಲಿಕೆ ಅಂತ ತರ್ತಾರೆ. ನಿಮ್ಮ ಮೈ ಮೇಲೆ ಬೆವರು, ಒಂದೊಂದಕ್ಕೊಂದು ಲಂಗ್ಸ್ ಕೊಳೆಯೋಕ್ಕೊಂದು, ತಲೆ ಕೆಡಕ್ಕೊಂದು, ಪ್ಯಾರಲಿಸ್ ಹಾಕೊಂದು, ಸಾಯಕ್ಕೊಂದು, ಇವೆಲ್ಲ ಇರ್ತಾವೆಲ್ಲ. ಗಿಡಮೂಲಿಕೆ ಶಕ್ತಿ ಇರುತ್ತೆ ಗಿಡಮೂಲಿಕೆಯಲ್ಲಿ. ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು, ಒಳಗಿನ ಬಟ್ಟ ಯಾವಾರ ಸಿಕ್ಕಿದೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ. ಎಲ್ಲಿ ನೀವೆಲ್ಲಿ ಅಡ್ಡಾಡ್ತೀರಿ, ಎಲ್ಲಿ ಮಲಗ್ತೀರಿ, ಭಾಳ ಹೊತ್ತು ಎಲ್ಲಿಂತಲ್ಲಿ ಹೂಡ್ತಾರೆ. ಅದೇನಾಗ್ತದೆ, ನೀವು ತಿನ್ನೋ ಆಹಾರ ತಿಂತೀರ, ಆಮೇಲೆ ಒಳಗೆ ಕೊಳೀತದೆ, ಅದು ಗ್ಯಾಸಾಗಿ ಹೊರಗೆ ಬರ್ತದೆ. ಹಾಗೆ ಅದು ಕೊಳೀತದೆ. ಕೊಳೆತು ಏನಾಗುತ್ತೆ, ಗಾಳಿಯಾಗಿ ಹೊರಗೆ ಬರ್ತದೆ. ಅದು ಯಾರ ಹತ್ರ ಹೋಗುತ್ತೆ, ಯಾರ ಬೆವರು ಅಲ್ಲಿ ಸೇರಿರುತ್ತೆ ಅವನ ತಕ್ಕೆ ಹೋಗ್ತದೆ. ಹಾಗಾಗಿ ಅವನಿಗೆ ತಲೆ ಕೆಡೋದು, ಆರೋಗ್ಯ ಕೆಡೋದು, ಕೆಲಸ ಆಗದೆ ಇರೋದಾಗ ನನಗೀಗ ಆಯ್ತಲ್ಲ. ಯಾರು ತಾತ ಕಡೆ ಹೋದಾಗ ಇಲ್ಲ ನನಗೇನೋ ಮಾಡಿಸಿದರೆ ಹಾಗೆ ಅದನ್ನು ಕಿತ್ತು ಸುಟ್ಟು ಹಾಕಿದರೆ ಅದು ಹೋಗ್ತದೆ. ಅದಕ್ಕೂ ಒಂದು ಆಯಸ್ಸು. ಹೀಗಾಗಿ ಇದನ್ನು ಬೈಬಲ್ಲು ಹೇಳ್ತದೆ, ಕುರಾನು ಹೇಳ್ತದೆ, ವೇದನೂ ಹೇಳ್ತದೆ. ಎಲ್ಲರಲ್ಲೂ ಇದ್ದಾವೆ ಇವು. ಈ ಗಿಡಮೂಲಿಕೆಯಲ್ಲಿ ಇಂಥ ಶಕ್ತಿ ಇದೆ. ಅದನ್ನು ಒಳ್ಳೆಯದಕ್ಕಾಗಿ ದೀರ್ಘ